ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ವಿಜಯಾನಂದ ಕಾಶಪ್ಪನವರಿಗೆ ಸಚಿವ ಸ್ಥಾನ ನೀಡಿ ಅಂತ ರಂಭಾಪುರಿ ಶ್ರೀಗಳು ಬ್ಯಾಟಿಂಗ್ ಮಾಡಿದ್ದಾರೆ. ಮಂತ್ರಿಗಿರಿ ನೀಡುವಂತೆ ರಂಭಾಪುರಿ ಶ್ರೀ ಒತ್ತಾಯವನ್ನ ಮಾಡಿದ್ದಾರೆ. ಹುನಗುಂದ ತಾಲೂಕಿನ ಹಾವರಗಿ ಗ್ರಾಮದಲ್ಲಿ ಈ ಬಗ್ಗೆ ಅವರು ರಿಯಾಕ್ಟ್ ಮಾಡಿದ್ರು. ಬಾಗಲಕೋಟೆಯ ಹುನಗುಂದ ತಾಲೂಕಿನ ಹಾವರಗಿ ಗ್ರಾಮ, ಇಲ್ಲಿ ಒಂದು ಕಾರ್ಯಕ್ರಮದಲ್ಲಿ ಅವರು ರಿಯಾಕ್ಟ್ ಮಾಡಿದ್ರು. ಶಾಸಕ ವಿಜಯಾನಂದ ಕಾಶಪ್ಪನವರಿಗೆ ಸಚಿವ ಸ್ಥಾನವನ್ನ ನೀಡಬೇಕು ಅಂತ ಆಗ್ರಹ ಕೇಳಿ ಬರ್ತಾ ಇದೆ. ಹಾಗೆ ಜಗದ್ಗುರುಗಳು ಸ್ವತಃ ಈ ಕುರಿತಂತೆ ಒತ್ತಾಯವನ್ನ ಮಾಡಿದ್ದಾರೆ. ಹುನಗುಂದ ತಾಲೂಕಿನ ಹಾವರಗಿ ಗ್ರಾಮದಲ್ಲಿ ದಿವಂಗತ ಮಾಜಿ ಸಚಿವ SR ಕಾಶಪ್ಪನವರ 24ನೇ ಪುಣ್ಯ ಸ್ಮರಣೆ ಕಾರ್ಯಕ್ರಮದಲ್ಲಿ ಈ ರೀತಿ ರಿಯಾಕ್ಟ್ ಮಾಡಿದ್ರು ಅವರು. ರಂಭಾಪುರಿ ಶ್ರೀ, ಕಾಶಿ ಶ್ರೀ ಹಾಗೆ ಶ್ರೀಶೈಲ ಶ್ರೀಗಳು ಆಗ್ರಹವನ್ನ ಮಾಡಿದ್ದಾರೆ. ಕಾಶಿ ಪೀಠದ ಚಂದ್ರಶೇಖರ ಶಿವಾಚಾರ್ಯ ಜಗದ್ಗುರುಗಳ ಹೇಳಿಕೆ ಇದು. ಅಂದರೆ 2ನೇ ಹಂತದ ಕ್ಯಾಬಿನೆಟ್ನಲ್ಲಿ ನಮ್ಮ ಶಾಸಕರಿಗೆ ಸಚಿವ ಸ್ಥಾನವನ್ನು ನೀಡಬೇಕು ಅಂತ ಆಗ್ರಹ ಕೇಳಿ ಬಂದಿದೆ. ನಾವು ಅಂದೇ ಅಂದ್ಕೊಂಡಿದ್ವಿ, ಈ ಒಂದು ಸ್ಥಾನವನ್ನು ಒಪ್ಪಿಕೊಳ್ಳದೆ ಹಾಗೆ ಇದ್ದರೆ ಚೆನ್ನಾಗಿತ್ತು, ಮುಂದೆ ಸಚಿವ ಪದವಿಗೆ ಬೇಡಿಕೆಯನ್ನು ಇಡಬಹುದಾಗಿತ್ತು. ಆದರೆ ಇವತ್ತು ಕೂಡ ಕಾಲ ಮಿಂಚಿಲ್ಲ. ಅಖಿಲ ಭಾರತ ವೀರಶೈವ ಲಿಂಗಾಯತ ಮಹಾಸಭೆಯ ಒಂದು ಅಭಿವೃದ್ಧಿ ನಿಗಮ ಏನಿದೆ ಅದನ್ನು ಬೇರೆ ಯಾರಿಗಾದರೂ ವಹಿಸಿಕೊಡಲಿ, ಆದರೆ ವಿಜಯಾನಂದ ಕಾಶಪ್ಪನವರಿಗೆ ಸಂಪುಟದಲ್ಲಿ ಸ್ಥಾನಮಾನಗಳನ್ನು ಅವಕಾಶಗಳನ್ನು ಕಲ್ಪಿಸಿ ಕೊಡಲಿ ಅಂತೇಳಿ ಇದು ನಮ್ಮೊಬ್ಬರ ಅಭಿಪ್ರಾಯ ಅಲ್ಲ. ಈ ಅಭಿಪ್ರಾಯಕ್ಕೆ ಉಜ್ಜಯಿನಿ, ಕೇದಾರ, ಇನ್ನು ಆಯಾ ಕ್ಷೇತ್ರದಲ್ಲಿ ಅಥವಾ ಅವರವರ ಸಮುದಾಯವನ್ನು ರೆಪ್ರೆಸೆಂಟ್ ಮಾಡುವಂಥ ಯಾರೆಲ್ಲ ನಾಯಕರಿದ್ದಾರೆ ಅವರ ಪರವಾಗಿ ಒಂದಷ್ಟು ಹೋರಾಟಗಳು ನಡೀತಾ ಇದೆ. ಅವರಿಗೆ ಸಚಿವ ಸ್ಥಾನ ಸಿಗಬೇಕು ಅಂದರೆ ತಮ್ಮ ಕ್ಷೇತ್ರದಲ್ಲಿ ಸಾಕಷ್ಟು ಕೆಲಸಗಳನ್ನು ಅವರು ಮಾಡಿದ್ದಾರೆ. ಈ ಬಾರಿನಾದರೂ ಅವರ ಸೇವೆಯನ್ನು ಪಕ್ಷ ಕನ್ಸಿಡರ್ ಮಾಡಿ ಅವರಿಗೆ ಸಚಿವ ಸ್ಥಾನವನ್ನು ನೀಡಬೇಕು ಅಂತ ಆಗ್ರಹಿಸಿ ಸಾಕಷ್ಟು ಅವರ ಬೆಂಬಲಿಗರು ಒತ್ತಾಯವನ್ನು ಮಾಡಿದ್ದನ್ನು ನಾವು ಕೇಳಿದ್ವಿ. ಇದೀಗ ಕಾಶಪ್ಪನವರ ಪರ ರಂಭಾಪುರಿ ಶ್ರೀಗಳು ಬ್ಯಾಟಿಂಗ್ ಮಾಡಿದ್ದಾರೆ. ಮಂತ್ರಿಗಿರಿ ನೀಡುವಂತೆ ರಂಭಾಪುರಿ ಶ್ರೀ ಒತ್ತಾಯವನ್ನ ಮಾಡಿದ್ದಾರೆ. ಹುನಗುಂದ ತಾಲೂಕಿನ ಹಾವರಗಿ ಗ್ರಾಮದಲ್ಲಿ ಈ ಬಗ್ಗೆ ರಿಯಾಕ್ಟ್ ಕೂಡ ಮಾಡಿದ್ರು ಅವರು. ಅಂದ್ರೆ ಒಂದು ಕಾರ್ಯಕ್ರಮ ಇರುತ್ತೆ. ಹುನಗುಂದ ತಾಲೂಕಿನ ಹಾವರಗಿ ಗ್ರಾಮದಲ್ಲಿ ದಿವಂಗತ ಮಾಜಿ ಸಚಿವ SR ಕಾಶಪ್ಪನವರ 24ನೇ ಪುಣ್ಯ ಸ್ಮರಣೆ ಕಾರ್ಯಕ್ರಮದಲ್ಲಿ ಈ ರೀತಿ ಸ್ಟೇಟ್ಮೆಂಟ್ಸ್ ಬಂದಿದೆ. ಜೊತೆಗೆ CM ಕೂಡ ಹೇಳಿದ್ರು, ಇನ್ನೊಂದು 3-4 ದಿನದಲ್ಲಿ ನನಗೆ ಡೇಟ್ಸ್ ಸಿಗುತ್ತೆ, ನಾನು ದೆಹಲಿಗೆ ಹೋಗ್ತೇನೆ, ದೆಹಲಿಗೆ ಹೋಗಿ ಆದಷ್ಟು ಬೇಗ ಈ ಒಂದು ವಿಚಾರವಾಗಿ ಅಲ್ಲಿ ಪ್ರಸ್ತಾಪ ಮಾಡಿ ಎಲ್ಲ ಡಿಸೈಡ್ ಮಾಡಿಕೊಂಡು ಬರ್ತೀವಿ, ಎಲ್ಲ ಫೈನಲ್ ಆಗುತ್ತೆ ಅಂತಲೂ ಕೂಡ ಅವರು ತಿಳಿಸಿದ್ದಾರೆ. ಯಾಕಂದರೆ ಆಲ್ರೆಡಿ ಲೇಟ್ ಆಗಿದೆ, ಆಲ್ರೆಡಿ 1 ತಿಂಗಳು ಕಂಪ್ಲೀಟ್ ಆಗಿದೆ DK ಶಿವಕುಮಾರ್ ಅವರು CM ಆಗಿ ಪದಗ್ರಹಣವನ್ನು ಸ್ವೀಕರಿಸಿ. ಹೀಗಾಗಿ ಇನ್ನೂ ತಡ ಮಾಡೋದು ಬೇಡ, ಆದಷ್ಟು ಬೇಗ ಈ ಒಂದು ಕೆಲಸ ಆಗುತ್ತೆ ಅಂತ ಅವರು ಕೂಡ ತಿಳಿಸಿದರು. ಇದರ ಜೊತೆಗೆ ಬೇರೆ ಬೇರೆ ನಾಯಕರ ಬೆಂಬಲಿಗರು ಮಂತ್ರಿಗಿರಿಗಾಗಿ ಲಾಬಿಯನ್ನು ಮಾಡ್ತಾ ಇದ್ದಾರೆ. ಒಂದು ಕಡೆ ಮಾಜಿ CM ಸಿದ್ದರಾಮಯ್ಯನವರ ಬಣ, ಮತ್ತೊಂದು ಕಡೆ DK ಶಿವಕುಮಾರ್ ಅವರ ಬಣ. ಹೀಗಾಗಿ ಹೈಕಮಾಂಡ್ ಮೇಲೆ ಒತ್ತಡ ತರುವಂಥ ಪ್ರಯತ್ನವನ್ನು ಕೂಡ ಮಾಡ್ತಾ ಇದ್ದಾರೆ. 2-3 ಬಾರಿ ಗೆದ್ದ ಹಿರಿಯ ಶಾಸಕರು ಈ ಬಾರಿನಾದರೂ DK ಶಿವಕುಮಾರ್ ಅವರ ಕ್ಯಾಬಿನೆಟ್ನಲ್ಲಾದರೂ ನಮಗೆ ಮಂತ್ರಿ ಸ್ಥಾನ ಸಿಗಬೇಕು ಅಂತ ಮನವಿಯನ್ನು ಮಾಡ್ತಾ ಇದ್ದಾರೆ. ದೆಹಲಿಗೂ ಕೂಡ ಪ್ರಯಾಣವನ್ನು ಬೆಳೆಸಿದ್ರು. ಎಲ್ಲವೂ ಕೂಡ ಮುಗಿದಿದೆ. ಇನ್ನೊಂದು 3-4 ದಿನದಲ್ಲಿ ಡೇಟ್ ಸಿಗುತ್ತೆ ಅಂತ CM ಕೂಡ ಹೇಳಿದ್ದಾರೆ. ಹೀಗಾಗಿ ಸಾಕಷ್ಟು ಕುತೂಹಲ ಮೂಡಿದೆ. ಮುಂದೆ ಸಚಿವ ಪದವಿಗೆ ಬೇಡಿಕೆಯನ್ನು ಇಡಬಹುದಾಗಿತ್ತು. ಆದರೆ ಇವತ್ತು ಕೂಡ ಕಾಲ ಮಿಂಚಿಲ್ಲ. ಅಖಿಲ ಭಾರತ ವೀರಶೈವ ಲಿಂಗಾಯತ